ನಮಸ್ಕಾರ. ಬನ್ನಿ, ಇವತ್ತು ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಮತ್ತು ಹೊರಜಗತ್ತಿನಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರೋ ಒಂದು ಹಳ್ಳಿಯೊಳಗೆ ಹೋಗೋಣ. ಅದರ ಹೆಸರು ಮಲಾನ. ಇದು ಕೇವಲ ಒಂದು ಜಾಗ ಅಲ್ಲ, ಬದಲಿಗೆ ಕಾಲವೇ ನಿಂತು ಹೋದ ಹಾಗೆ ಅನಿಸೋ ಒಂದು ಪ್ರಾಚೀನ ಜಗತ್ತು. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಹಳ್ಳಿಗೆ ಹೋಗ್ತೀರಾ, ಅಲ್ಲಿ ಯಾರನ್ನೂ ಮುಟ್ಟೋ ಹಾಗಿಲ್ಲ, ಅಲ್ಲಿನ ಮನೆಗಳನ್ನು ಮುಟ್ಟೋ ಹಾಗಿಲ್ಲ, ಅಷ್ಟೇ ಯಾಕೆ ದೇವಸ್ಥಾನವನ್ನು ಮುಟ್ಟೋ ಹಾಗಿಲ್ಲ. ಯಾಕೆ ಈ ಥರ ಒಂದು ನಿಯಮ ಇರಬಹುದು? ಇದೇ ಮಲಾನಾದ ಅತಿದೊಡ್ಡ ರಹಸ್ಯ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಈ ಹಳ್ಳಿಯ ಒಂದೊಂದೇ ರಹಸ್ಯದ ಬಾಗಿಲು ತೆರೆಯುತ್ತೆ. ಸರಿ, ಹಾಗಂದ್ರೆ ಮಲಾನವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಎಲ್ಲಿಂದ ಶುರು ಮಾಡಬೇಕು? ಅಲ್ಲಿನ ಅತ್ಯಂತ ಕಠಿಣವಾದ ಹೊರಗಿನವರಿಗಾಗಿ ಇರುವ ನಿಯಮಗಳಿಂದನೇ ಶುರು ಮಾಡಬೇಕು. ಇವು ಸುಮ್ಮನೆ ಪದ್ಧತಿಗಳಲ್ಲ, ಶತಮಾನಗಳಿಂದ ಅವರ ಅಸ್ತಿತ್ವವನ್ನೇ ಕಾಪಾಡ್ಕೊಂಡು ಬಂದಿರೋ ಒಂದು ರಕ್ಷಾ ಕವಚ. ನೋಡಿ, ಇದು ಸುಮ್ಮನೆ ಹೇಳೋ ಮಾತಲ್ಲ. ಅಲ್ಲಿನ ದೈನಂದಿನ ಜೀವನದಲ್ಲಿ ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಉದಾಹರಣೆಗೆ ಒಂದು ಅಂಗಡಿಗೆ ಹೋಗಿ ಏನಾದರೂ ತಗೊಂಡ್ರೆ ಹಣವನ್ನ ಕೌಂಟರ್ ಮೇಲೆ ಇಡಬೇಕು, ಅವರು ವಸ್ತುವನ್ನ ಕೆಳಗಿಡ್ತಾರೆ. ನೇರವಾದ ಸ್ಪರ್ಶಕ್ಕೆ ಅವಕಾಶವೇ ಇಲ್ಲ. ಒಂದು ವೇಳೆ ಗೊತ್ತಿಲ್ಲದೆ ಮುಟ್ಟಿಬಿಟ್ರೆ ಶುದ್ಧೀಕರಣದ ಹೆಸರಲ್ಲಿ ದೊಡ್ಡ ಮೊತ್ತದ ದಂಡ ಕಟ್ಟಲೇಬೇಕು. ಇದು ತಮ್ಮ ವಿಶಿಷ್ಟ ಸಂಸ್ಕೃತಿಯನ್ನ ಹೊರಗಿನ ಪ್ರಪಂಚದಿಂದ ಕಾಪಾಡ್ಕೊಳ್ಳೋಕೆ ಅವ್ರು ಬಳಸೋ ವಿಧಾನ. ಇಷ್ಟೆಲ್ಲ ಕಟ್ಟುನಿಟ್ಟಾದ ನಿಯಮಗಳಿದ್ರೆ ಅದರ ಹಿಂದೆ ಒಂದು ಸಿಸ್ಟಮ್ ಇರಬೇಕಲ್ವಾ? ಯಾರು ಈ ಕಾನೂನುಗಳನ್ನ ಮಾಡೋದು ಮತ್ತೆ ಅದನ್ನ ಪಾಲಿಸುವ ಹಾಗೆ ನೋಡ್ಕೊಡೋದು ಯಾರು? ಬನ್ನಿ, ಅವರ ಆಡಳಿತ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ. ಇಲ್ಲೇ ನೋಡಿ ಅಸ್ಲಿ ಟ್ವಿಸ್ಟ್ ಇರೋದು. ಹೊರ ಜಗತ್ತಿನಿಂದ ದೂರ ಇರೋ ಈ ಪುಟ್ಟ ಗ್ರಾಮ ಜಗತ್ತಿನ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವಗಳಲ್ಲಿ ಒಂದನ್ನ ನಡೆಸ್ಕೊಂಡು ಬರ್ತಿದೆ. ಹೌದು, ನೀವು ಕೇಳ್ತಾ ಇರೋದು ಸರಿನೇ. ಅವ್ರಿಗೆ ಅಂತ ಒಂದು ಸಂಸತ್ತು ಕೂಡ ಇದೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ವ್ಯವಸ್ಥೆ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಯನ್ನೇ ಹೋಲುತ್ತೆ. ಅಲ್ಲಿ ಒಂದು ಮೇಲ್ಮನೆ ಮತ್ತು ಒಂದು ಕೆಳಮನೆ ಇದೆ. ಗ್ರಾಮದ ಯಾವುದೇ ಜಗಳವಾಗ್ಲಿ ವಿವಾದವಾಗ್ಲಿ ಹೊರಗಿನ ಕೋರ್ಟಿಗೆ ಹೋಗೋದೇ ಇಲ್ಲ. ಎಲ್ಲವೂ ಇಲ್ಲೇ ತೀರ್ಮಾನ ಆಗುತ್ತೆ. ಇದು ಅವರ ಸ್ವಯಂ ಆಡಳಿತಕ್ಕೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಇಲ್ಲಿ ಯಾರ ಮಾತು ನಡೆಯುತ್ತೆ? ನಮ್ಮ ಭಾರತದ ಕಾನೂನಾ ಅಥವಾ ಬೇರೆ ಯಾವುದಾದ್ರೂ ಶಕ್ತಿನಾ? ಈ ಸ್ಲೈಡ್ ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಭಾರತದ ಕಾನೂನುಗಳಿಗಿಂತ ಹೆಚ್ಚಾಗಿ ಜಮ್ಲು ಋಷಿಯ ಕಾನೂನೇ ಅಂತಿಮ. ಹಾಗಾದ್ರೆ ಯಾರು ಈ ಜಮ್ಲು ಋಷಿ? ಈ ಗ್ರಾಮದ ಪ್ರಜಾಪ್ರಭುತ್ವ, ಕಾನೂನು ಎಲ್ಲದರ ಮೇಲೂ ಅಂತಿಮ ಅಧಿಕಾರ ಇರೋದು ಒಬ್ಬ ವ್ಯಕ್ತಿಗೆ. ಅದು ಬೇರೆ ಯಾರೂ ಅಲ್ಲ, ಅವರ ಆರಾಧ್ಯ ದೈವ ಜಮದಗ್ನಿ ಋಷಿ. ಸ್ಥಳೀಯರು ಇವರನ್ನ ಜಮ್ಲು ಋಷಿ ಅಂತ ಕರೀತಾರೆ. ಗ್ರಾಮದ ಎಲ್ಲಾ ಆಸ್ತಿ ಋಷಿಗೆ ಸೇರಿದ್ದು. ಈ ಒಂದೇ ಒಂದು ವಾಕ್ಯದಲ್ಲಿ ಅವರ ಇಡೀ ಸಮಾಜದ ಸಾರಾಂಶ ಇದೆ. ಅಂದ್ರೆ ಆ ಗ್ರಾಮದಲ್ಲಿರೋ ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ವ್ಯಕ್ತಿ ಎಲ್ಲವೂ ಆ ಋಷಿಗೆ ಸೇರಿದ್ದು ಅಂತ ಅವರ ನಂಬಿಕೆ. ಇದು ಕೇವಲ ನಂಬಿಕೆಯಲ್ಲ, ಅವರ ಜೀವನ ವಿಧಾನವೇ ಆಗಿದೆ. ಇದರರ್ಥ ಏನು ಗೊತ್ತಾ? ಇಲ್ಲಿನ ನ್ಯಾಯ ಅನ್ನೋದು ನಾವು ಅಂದುಕೊಂಡಾಗೆ ಸಾಕ್ಷಿ ಆಧಾರಗಳ ಮೇಲೆ ನಡೆಯೋದಲ್ಲ. ಬದಲಿಗೆ ಅದು ದೈವಿಕ ತೀರ್ಪು ಅಂತಾನೆ ಅವರ ನಂಬಿಕೆ. ಋಷಿಯೇ ಎಲ್ಲದಕ್ಕೂ ಮಾಲೀಕ ಆಗಿರೋದ್ರಿಂದ ನ್ಯಾಯವನ್ನ ಕೂಡ ಅವನೇ ಕೊಡ್ತಾನೆ ಅನ್ನೋದು ಅವರ ಅಚಲವಾದ ನಂಬಿಕೆ. ಇದು ತುಂಬಾನೇ ಕುತೂಹಲದ ಪ್ರಶ್ನೆ ಅಲ್ವಾ? ಸರಿ, ಇಬ್ಬರ ಮಧ್ಯೆ ಜಗಳ ಆಯ್ತು, ಯಾರತ್ರನೂ ಸಾಕ್ಷಿ ಇಲ್ಲ. ಆಗ ಏನ್ ಮಾಡ್ತಾರೆ? ಋಷಿಯ ಕಾನೂನು ಹೇಗೆ ಕೆಲಸ ಮಾಡತ್ತೆ? ಅದರ ಉತ್ತರ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸತ್ತೆ. ಹೌದು, ನೀವು ಕೇಳ್ತಾ ಇರೋದು ಸರಿನೇ. ಇಲ್ಲಿ ನ್ಯಾಯ ತೀರ್ಮಾನ ಆಗೋದು ಒಂದು ವಿಚಿತ್ರ ಪರೀಕ್ಷೆಯ ಮೂಲಕ. ಅದನ್ನ ಕುರಿ ಪರೀಕ್ಷೆ ಅಂತ ಕರೀಬೋದು. ಇದು ಅವರ ನ್ಯಾಯಾಂಗ ವ್ಯವಸ್ಥೆಯ ಅತ್ಯಂತ ನಾಟಕೀಯ ಭಾಗ. ನೋಡಿ, ಈ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ವಾದಿ ಮತ್ತು ಪ್ರತಿವಾದಿ ಇಬ್ಬರ ಹೆಸರಲ್ಲೂ ಒಂದೊಂದು ಕುರಿಮರಿಯನ್ನ ತಗೋತಾರೆ. ಆ ಎರಡೂ ಕುರಿಗಳಿಗೆ ವಿಷ ಹಾಕ್ತಾರೆ. ಆಮೇಲೆ ಯಾರ ಕುರಿ ಮೊದಲು ಸಾಯುತ್ತೋ ಅವರೇ ತಪ್ಪು ಮಾಡಿದ್ದಾರೆ ಅಂತ ತೀರ್ಮಾನ ಮಾಡ್ತಾರೆ. ಇದು ವಿಚಿತ್ರ ಅನ್ಸಿದ್ರು ಇದನ್ನೇ ಅವರು ಋಷಿ ಕೊಟ್ಟ ಅಂತಿಮ ತೀರ್ಪು ಅಂತ ಒಪ್ಕೋತಾರೆ. ಇದು ನಮಗೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಆ ಜನರಿಗೆ ಇದು ಕೇವಲ ಒಂದು ಕುರಿಯ ಸಾವಲ್ಲ. ಇದು ಸಾಕ್ಷಾತ್ ಜಮ್ಲು ಋಷಿಯೇ ಕೊಟ್ಟ ದೈವಿಕ ತೀರ್ಪು ಅನ್ನೋದು ಅವರ ಅಚಲವಾದ ನಂಬಿಕೆ. ಇದೇ ನಂಬಿಕೆ ಅವರ ಸಮಾಜವನ್ನ ಶತಮಾನಗಳಿಂದ ಒಟ್ಟಾಗಿಟ್ಟಿದೆ. ಸರಿ, ಈ ನಿಯಮಗಳು, ಈ ನ್ಯಾಯಾಂಗ ವ್ಯವಸ್ಥೆ ಆಯ್ತು. ಈಗ ಮಲಾನಾದ ರಹಸ್ಯದ ಕೊನೆಯ 2 ಪದರಗಳನ್ನ ನೋಡೋಣ. ಅವರ ವಂಶಾವಳಿ ಮತ್ತು ಅವರ ಭಾಷೆ. ಇವೆರಡೂ ಅವರನ್ನ ಹೊರಜಗತ್ತಿಂದ ಸಂಪೂರ್ಣವಾಗಿ ಬೇರೆಯಾಗಿಸಿದೆ. ಅವರನ್ನ ಹೊರಜಗತ್ತಿನಿಂದ ಬೇರೆಯಾಗಿಸೋಕೆ ಇನ್ನೂ 2 ಮುಖ್ಯ ಕಾರಣಗಳಿವೆ. ಒಂದು, ಅವರು ಗ್ರೀಕ್ ಚಕ್ರವರ್ತಿ ಅಲೆಕ್ಸಾಂಡರ್ನ ಸೈನಿಕರ ವಂಶಸ್ಥರು ಅಂತ ಬಲವಾಗಿ ನಂಬಿದರು. 2, ಅವರು ಕನಾಶಿ ಅನ್ನೋ ಒಂದು ವಿಶಿಷ್ಟವಾದ ಭಾಷೆ ಮಾತಾಡ್ತಾರೆ. ಅದು ಬೇರೆ ಯಾರಿಗೂ ಅರ್ಥ ಆಗಲ್ಲ, ಮತ್ತೆ ಅದನ್ನ ತುಂಬಾನೇ ಪವಿತ್ರ ಅಂತಾನೂ ಪರಿಗಣಿಸ್ತಾರೆ. ಕನಾಶಿ ಅನ್ನೋದು ಸುಮ್ಮನೆ ಒಂದು ಭಾಷೆಯಲ್ಲ, ಅದೊಂದು ರೀತಿ ಅವರ ಸಂಸ್ಕೃತಿಯ ರಕ್ಷಾ ಕವಚ ಇದ್ದಾಗೆ.
ಈ ಭಾಷೆಯನ್ನ ಅವರು ಹೊರಗಿನವರಿಗೆ ಕಲಿಸೋದಿಲ್ಲ ಮತ್ತು ಇದೇ ಅವರ ರಹಸ್ಯಗಳನ್ನ, ಅವರ ಸಂಸ್ಕೃತಿಯನ್ನ ಕಾಪಾಡೋಕೆ ಸಹಾಯ ಮಾಡಿದೆ. ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅಲೆಕ್ಸಾಂಡರ್ ವಂಶ ಅನ್ನೋ ನಂಬಿಕೆ, ಕನಾಶಿ ಅನ್ನೋ ರಹಸ್ಯ ಭಾಷೆ, ಜಂಬ್ಲು ಋಷಿಯ ಕಠಿಣ ಕಾನೂನು ಇವೆಲ್ಲ ಸೇರಿ ಮಲಾನ ಸುತ್ತ ಒಂದು ಕಾಣದ ಕೋಟೆಯನ್ನ ಕಟ್ಟಿದೆ. ಇದು ಅವರನ್ನ ಹೊರಗಿನ ಪ್ರಭಾವದಿಂದ ರಕ್ಷಿಸ್ತಾ ಬಂದಿದೆ. ಆದ್ರೆ ಕೊನೆಗೊಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಟೂರಿಸಂ, ಟೆಕ್ನಾಲಜಿ ಎಲ್ಲವೂ ಇಷ್ಟು ವೇಗವಾಗಿ ಬೆಳೀತಾ ಇರುವಾಗ ಈ ಪುಟ್ಟ ಪ್ರಾಚೀನ ಜಗತ್ತು ತನ್ನನ್ನ ತಾನು ಎಷ್ಟು ದಿನ ಅಂತ ಕಾಪಾಡ್ಕೊಳ್ಳೋಕೆ ಸಾಧ್ಯ? ಈ ವಿಶಿಷ್ಟ ಸಂಸ್ಕೃತಿ ಹೀಗೆ ಉಳಿಯುತ್ತಾ ಅಥವಾ ಆಧುನಿಕತೆಯ ಅಲೆಯಲ್ಲಿ ಕಳೆದು ಹೋಗುತ್ತಾ? ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪೌರಾಣಿಕ